ಎಲ್ಲ ಕಡೆ ಸೋತವನು ಬಂದು ಬೆಂಗಳೂರಲ್ಲಿ ಗೆಲ್ತಾನೆ. ಹೌದು. ಎಲ್ಲ ಪ್ರತಿಭೆಗಳಿಗೆ ಕಾಲಾವಕಾಶವನ್ನು, ಸಮಯಾವಕಾಶವನ್ನು, ಪ್ರತಿಭೆಗೆ ತಕ್ಕ ಬೆಲೆಯನ್ನು ಕೊಡತಕ್ಕಂಥ ನೆಲ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು. ಬೆಂಗಳೂರಲ್ಲಿ ಟ್ಯಾಲೆಂಟ್ ಇಟ್ಕೊಂಡು ಸೋತವನು ಒಬ್ಬನೂ ನೀವು ಸಿಗಲ್ಲ, ಒಬ್ಬನೂ ನಿಮ್ಗೆ ಸಿಗಲಿಕ್ಕಿಲ್ಲ. ಅಂಥ ಬೆಂಗಳೂರು ಯಾರನ್ನೂ ಸುಲಭಕ್ಕೆ ಸೇರಿಸೋದು ಇಲ್ಲ, ಸೇರಿಸಿದ ಮೇಲೆ ಅದು ಬಿಡೋದು ಇಲ್ಲ, ನಾವು ಒಪ್ಕೋಬೇಕಷ್ಟೇ. ಹೌದು, ಅಂಥವ್ರು ಬೆಂಗಳೂರು. ಅಂಥದ್ದನ್ನು ಈ ಮಹಾರಾಜರು, ಕೊನೆಗೆ ಮಹಾರಾಜರನ್ನು ಸಹ 3ನೇ ಕೃಷ್ಣರಾಜ ಒಡೆಯರು, ಚಾಮರಾಜ ಒಡೆಯರು, 4ನೇ ಕೃಷ್ಣರಾಜ ಒಡೆಯರು ಬೆಂಗಳೂರಲ್ಲೇ ಬಂದಿರ್ತಾಯಿದ್ರು. ಯಾಕೆಂದರೆ ಯಾವಾಗ ರಾಜಧಾನಿ ಇದು ಅಂತಾಯಿತು, ಬ್ರಿಟಿಷರು ಯಾವಾಗ ಇಲ್ಲಿ ಸಿಗ್ತಾ ಇದ್ರು ಅಂತಾಯಿತು, ಫೈಲ್ಸು, ಮೂಮೆಂಟ್ಸು, ಅಪ್ರೂವಲ್ಸು, ಡಿಸ್ಕಷನ್ನು, ಮೀಟಿಂಗು ಎಲ್ಲ ಇಲ್ಲೇ ಆಗ್ತಾಯಿತ್ತು. ಹಾಗಾಗಿ ಅವರು ಸದಾ ಬೆಂಗಳೂರಲ್ಲೇ ಇರು. ಮೈಸೂರಿಗೆ ದಸರಕ್ಕೆ ಮಾತ್ರ ಬರ್ತಾಯಿದ್ರು ಮಹಾರಾಜರು, ಮಿಕ್ಕೆಲ್ಲ ವೇಳೆ ಸಾಧ್ಯವಾದಷ್ಟು ವೇಳೆ ಬೆಂಗಳೂರಲ್ಲಿ ಇರ್ತಾಯಿದ್ರು. ಬೆಂಗಳೂರು ಪ್ಯಾಲೇಸಲ್ಲಿ ಇರ್ತಾಯಿದ್ರು, ಬೆಂಗಳೂರನ್ನ ಎಲ್ಲ ಓಡಾಡ್ತಾಯಿದ್ರು, ಬೆಂಗಳೂರು ಇಂಪ್ರೂವ್. ಎಷ್ಟು ಮಹಾರಾಜರು ಕ್ಲೀನಾಗಿದ್ದರು ಅಂದರೆ, ಕೃಷ್ಣರಾಜ ರಸ್ತೆ, ದ ಫೇಮಸ್ KR ರೋಡ್ ಅವ್ರ ಹೆಸರಲ್ಲೇ ಆಗಿರೋದು, ಅದು ಮಹಾರಾಜರು ಇದ್ದಾಗಲೇ ಆಗಿದ್ದು ರಸ್ತೆ. ಆವಾಗಲೂ ಹಳ್ಳಕೊಳ್ಳ ಆಗೋಗಿತ್ತಂತ ಒಂದು ಸಲ. ಹೌದಾ? ಮಹಾರಾಜರ ಕಾರ್ ಹೋಗ್ತಾ ಇತ್ತು ಅಲ್ಲಿ. ಈ ಬೆಂಗಳೂರಿದು ಹೋಲ್ಸಕ್ಕಾಗಲ್ಲ. ಈಗಿನ ರಸ್ತೆಗಳು ನಾವು ಚಂದ್ರಮಂಡಲದ ಥರ ಕಾಣಿಸ್ತಾ ಇದೆ, ಅಷ್ಟು ಹಳ್ಳಕೊಳ್ಳಗಳಿಂದ ಕೂಡಿದೆ. ಆವಾಗ ಮಹಾರಾಜರು ಹೋಗ್ಬೇಕಾದ್ರೆ ದಾಳಿಯಲ್ಲಿ ಹಳ್ಳಕೊಳ್ಳಗಳು ನೀವೊಂದು ರಸ್ತೆ. ಮಹಾರಾಜರು ಏನು ಮಾತಾಡಲಿಲ್ಲ. ಅಲ್ಲಿ ವಾಪಸ್ ಅರಮನೆಗೆ ಹೋದ್ಮೇಲೆ ಆಫೀಸರ್ಸ್ಗಳನ್ನ ಕರೆದು, ಬಹುಶಃ ನೀವು ನನಗೆ ಅವಮಾನ ಮಾಡಬೇಕು ಅಂತ ಬಹಳ ದಿನಗಳಿಂದ ಕಾದಿದ್ರಿ ಅನಿಸುತ್ತೆ ಅಂದರೆ. ಇಂಜಿನಿಯರ್ ಗಾಬರಿ ಆಗೋಯ್ತಂತೆ. ಯಾಕೆ ಮಹಾಸ್ವಾಮಿ? ಅಲ್ಲ, ಅಂಥ ಕೆಟ್ಟ ರಸ್ತೆಗೆ ನೀನು ನನ್ನ ಹೆಸರಿಟ್ಟಿರ್ಬೇಕಾದ್ರೆ ನನ್ನ ಮೇಲೆ ನಿನಗೆ ಎಷ್ಟು ಕೋಪ ಇರಬೇಕು ಅಂದ್ರಂತೆ. ಅವತ್ತೇ ಅವನು ಎಸ್ಟಿಮೇಟ್ ಮಾಡಿ ಕೆಲಸ ಮಾಡಿ 1 ತಿಂಗಳಲ್ಲಿ ರಸ್ತೆನ ರೆಡಿ ಮಾಡಿ. ಆಬ್ವಿಯಸ್ ಅಲ್ವಾ, ಆ ರಸ್ತೆಯಲ್ಲಿ ನಡ್ಕೊಂಡ್ ಬಂದವರು ಅಥವಾ ಗಾಡಿಯಲ್ಲಿ ಬಂದವರು ಬೈಕೊಳ್ಳೋದೇ ರಸ್ತೆ ಅನ್ಬೇಕಾದ್ರೆ, ರಸ್ತೆ ಚೆನ್ನಾಗಿಲ್ಲ ಅನ್ಬೇಕಾದ್ರೆ ಎಷ್ಟು ನನ್ನ ಮೇಲೆ ನಿನಗೆ ಸಿಟ್ಟಿರ್ಬೇಕು ಅಂದ್ರಂತೆ. ಹಾಗೆ ಬೆಂಗಳೂರನ್ನ ಸರ್ವತೋಮುಖ ಅಭಿವೃದ್ಧಿಗೆ ಮಹಾರಾಜರುಗಳ ಕಾರಣರಾದರು. ಸರ್ವತೋಮುಖ ಎಲ್ಲವನ್ನ ಬೆಂಗಳೂರು ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು, ಪ್ರತಿಯೊಂದನ್ನು ಬೆಂಗಳೂರು ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲೂ ಮಾಡಿದ್ದಾರೆ, CFTRI ಮೈಸೂರಲ್ಲಿ ಮಾಡಿದ್ದಾರೆ, IAS ಟ್ರೈನಿಂಗ್ ಸೆಂಟರ್ ಬೆಂಗಳೂರಲ್ಲೂ ಮಾಡಿದ್ದಾರೆ, HAL ಬೆಂಗಳೂರಲ್ಲಿ ಮಾಡಿದ್ದಾರೆ. ಒಂದು ಕಾರ್ ಫ್ಯಾಕ್ಟ್ರಿ ತರಬೇಕು ಅಂತ ಇದ್ರು ಬೆಂಗಳೂರಿಗೆ. ಆವಾಗ ಭಾರತದ ಮೊದಲ ಕಾರ್ ತಯಾರಿಕೆಯಲ್ಲಿ ಬಂದ್ಬಿಡ್ತಾ ಇತ್ತು. ಆದರೆ ಆ ಕಾರ್ ಕಂಪನಿ ಬಂದು ಅಮೇರಿಕನ್ ಕಂಪನಿ. ಈ ಬ್ರಿಟಿಷ್ನವರು ಆವಾಗ ನೋ ನಮ್ಮದು ಇದಲ್ವಾ ಪ್ರೊಫೆಷ್ನಲ್ ಜೆಲಸಿ, ಸಾಧ್ಯವಿಲ್ಲ ಅಂದ್ಬಿಟ್ರು, ಉದ್ಧಾರ ಆಗಂಗಿಲ್ಲ. ಇಲ್ಲದೇ ಇದ್ರೆ 1939-40 ಇಲ್ಲಿ ಕಾರ್ ಕಂಪ್ನಿ ಬಂದ್ಬಿಡೋದು. HAL ಸಮನಾಗಿ ಕಾರ್ ಫ್ಯಾಕ್ಟ್ರಿನೂ ಬಂದು ನಮ್ಮ ಕಿರೀಟಕ್ಕೆ ಇನ್ನೊಂದು ಗರಿ ಬಂದ್ಬಿಡ್ತಾ ಇತ್ತು. ಕಾರ್ ಫ್ಯಾಕ್ಟ್ರಿನೂ ಬೆಂಗಳೂರಲ್ಲೇ, ವಿಮಾನ ತಯಾರಿಸೋ ಫ್ಯಾಕ್ಟ್ರಿನೂ ಬೆಂಗಳೂರಲ್ಲಿ. ನಾನು ಯಾವಾಗಲೂ ಇದನ್ನು ಹೇಳ್ತೀನಿ, ಭಾರತಾದ್ಯಂತ 565 ಸಂಸ್ಥಾನದಲ್ಲಿ ಒಂದೇ ಒಂದು ಸೈಕಲ್ ತಯಾರಿಸೋ ಫ್ಯಾಕ್ಟ್ರಿ ಇಲ್ಲದಿರೋ ಕಾಲದಲ್ಲಿ ಬೆಂಗಳೂರಲ್ಲಿ ವಿಮಾನ ತಯಾರಿಸೋ ಫ್ಯಾಕ್ಟ್ರಿನ ಮಹಾರಾಜರು ಸ್ಥಾಪನೆ ಮಾಡಿದರು. ಇಮ್ಯಾಜಿನ್ ಮಾಡಿ, ಸೈಕಲ್ಲು ಸಹ ಲಂಡನ್ನಿಂದ ಬರ್ತಿರ್ತಕ್ಕಂಥ ಕಾಲದಲ್ಲಿ ವಿಮಾನವನ್ನು ನಾವು ಸ್ಥಳೀಯವಾಗಿ ತಯಾರಿಸುವಂಥದ್ದು ಮಾಡ್ಕೊಂಡಿದ್ವು. ಎಷ್ಟು ತ್ವರಿತಗತಿ. 1971 ಇಂಡಿಯೋ ಪಾಕಿಸ್ತಾನ್ ವಾರು ಗೆದ್ದಿದ್ದೇ ಬೆಂಗಳೂರಿನಲ್ಲಿ ತಯಾರಾದಂಥ ಯುದ್ಧ ವಿಮಾನಗಳಿಂದ. ನಮ್ಮ HALನಲ್ಲಿ ತಯಾರಾದಂಥ ಯುದ್ಧ ವಿಮಾನಗಳು ಕರಾಚಿಗೆ ನುಗ್ಗಿ ನಾವು ಪಾಕಿಸ್ತಾನ ಸೋಲಿಸ್ತೀವಿ, ನಮ್ಗೆ ಹೆಮ್ಮೆ ವಿಚಾರ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಮಹಾರಾಜರೇ. ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ, ಇದಕ್ಕೊಂದು ಮಹಾರಾಜರು ಅದಕ್ಕೊಂದು ಬೀಜ ಇಟ್ಟಿರ್ತಾರೆ ಕೆಳಗಡೆ, ಅವರೊಂದು ಬೇರು ಹಾಕಿರ್ತಾರೆ, ಅದು ಇವತ್ತು ಹೆಮ್ಮರ ಆಗಿದೆ. ಅದರ ಫಲನ ಇವತ್ತಿಗೂ 2 ಶತಮಾನಗಳ ಸಂದರು ನಾವು ಅದನ್ನು ಊಟ ಮಾಡ್ತಾಯಿದ್ದೀವಿ. ನಾವು ಇದನ್ನು ಸದಾ ಸರ್ವದಾ ನೆನೀತಾ ಇರಬೇಕು. ಯಾಕೆ ಅಂತಂದರೆ ಬರೀ ಅವ್ರು ಕೆಲಸ ಮಾಡಿದ್ರು ಅಂತಲ್ಲ, ನಾವು ಹೇಗೆ ಬದುಕಬೇಕು, ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ಒಬ್ಬ ನೇತ ಹೇಗೆ ಬದುಕಬೇಕು ಅನ್ನೋವಂಥದ್ದನ್ನು ಮಹಾರಾಜರು ತೋರಿಸ್ಕೊಟ್ಟು ಹೋಗಿದ್ದಾರೆ.